ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಕೃಷ್ಣ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವೆಂತ ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಫಿನಾಲೆ ಬರ್ತಾ ಉಂಟು. ಸೊ ನಾಳೆಲ್ಲ ನಾಳ್ದು, ಇವತ್ತು ಥರ್ಸ್ಡೇ, ಸೊ ಸ್ಯಾಟರ್ಡೆ, ಶನಿವಾರ ಫಿನಾಲೆ ಇದೆ. ಸೊ ನಿನ್ನೆ ತಾನೇ ಧ್ರುವಂತ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಮನೆಗೆ ಹೋಗಿದ್ದಾರೆ. ನಾನು ಇಷ್ಟ ತನಕ ಬಿಗ್ ಬಾಸ್ ಇದು ವಿಡಿಯೋ ಮಾಡಿರಲಿಲ್ಲ, ಅಂದ್ರೆ ಎಸ್ ಪಬ್ಲಿಕ್ ರಿಯಾಕ್ಷನ್ ಇದೊಂದು ವಿಡಿಯೋ ಮಾಡಿದ್ದೆ ಬಿಟ್ಟು ನನ್ನ ಪರ್ಸನಲ್ ಒಪಿನಿಯನ್ ಎಲ್ಲಿ ಸಹ ಹೇಳಿಕೊಂಡು ಇರಲಿಲ್ಲ. ನನಗೆ ಅಂದ್ರೆ ಅದು ಹೇಳುದಷ್ಟು ಸರಿ ಅಂತ ಸಾಗಿಲ್ಲ. ಅಂಡ್ ಎಲ್ಲರಿಗೆ ಅವರವರ ಪರ್ಸನಲ್ ಫೀಲಿಂಗ್ ಅಂತ ಇರ್ತದೆ. ಓಕೆ, ಈಗ ಕೆಲವರಿಗೆ ದೋಸೆ ಇಷ್ಟ ಆಗ್ಬೋದು, ಕೆಲವರಿಗೆ ಇಡ್ಲಿ ಇಷ್ಟ ಆಗ್ಬೋದು. ನಾವು ಇಡ್ಲಿ ಸರಿ ಇಲ್ಲ ದೋಸೆ ತಿನ್ನು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದು ಅವರವರಿಗೆ ಬಿಟ್ಟದ್ದು. ಹಾಗೆ ನಾನು ನನ್ನ ಒಂದು ಪರ್ಸನಲ್ ವಿಚಾರವನ್ನ ಒತ್ತಿ ಒತ್ತಿ ಹೇಳಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅಂದ್ರೆ ಇವರಿಗೆ ಅದು ಮಾಡಿ ಅದು ಇದು ಮಾಡಿ ನನಗೆ ಅದಷ್ಟು ಹಿಡಿಸುದಿಲ್ಲ ಸರ್. ಸೊ ಈಗ ಕೊನೆಯಲ್ಲಿ ಎಂತ ವಿಡಿಯೋ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಸೊ ನಂಗೆ ಪರ್ಸನಲ್ ಆಗಿ ಈಗ ಉಳಿದಿರುವಂತಹ 6 ಜನ ಹೇಗೆ ಅನ್ನಿಸಿದ್ರು ಅಂತ. ಸೊ ಎಸ್, ಧ್ರುವಂತ ಅವ್ರ ಬಗ್ಗೆ ಸಹ ಹೇಳಿಬಿಡ್ತೇನೆ. ಧ್ರುವಂತ ಅವರು ಹೇಗೆ ಅನ್ನಿಸಿದ್ರು ಅಂತ ಹೇಳಿದ್ರೆ, ಓಕೆ ತೊಂದರೆ ಇಲ್ಲ, ಪರವಾಗಿಲ್ಲ. ಅಂಡ್ ಅವರು ಫಿನಾಲೆಗಿಂತ ಮೊದಲಿನ ತನಕ ಇರುವಂತಹ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ. ಓಕೆ, ಅಂಡ್ ಟಾಸ್ಕ್ ಆಗಿರ್ಬೋದು, ಅಂಡ್ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಅದು ಇದೆಲ್ಲ ಇದ್ದದ್ದೇ, ಬಟ್ ಅವರು ಇರುವಂತಹ ಕೆಪಾಸಿಟಿ ಅವರಲ್ಲಿತ್ತು. ಅಂಡ್ ಧ್ರುವಂತ್ ಅವರಿಗೆ ಸೀಸನ್ ಕಿಚ್ಚಳೆ ಚಪ್ಪಾಳೆ ಸಿಗುವಷ್ಟು ಆಡಿದ್ರ ಅಂತ ನನಗೆ ಅಷ್ಟು, ಅಂದ್ರೆ ನನಗೆ ಪರ್ಸನಲ್ ಆಗಿ ಅಷ್ಟು ಅವರು ಆಡಿದ್ದಾರೆ ಅಂತ ಅನ್ನಿಸ್ಲಿಲ್ಲ. ಬಟ್ ಅದು ಸುದೀಪ್ ಸರ್ಗೆ ಬಿಟ್ಟಂತಹ ವಿಷಯ. ಯಾಕಂತ ಹೇಳಿದ್ರೆ ಅದು ಅವರು ಕೊಡುವಂತ ಚಪ್ಪಾಳೆ, ಅದು ಕಿಚ್ಚನ ಚಪ್ಪಾಳೆ. ಸೊ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಯಾವ್ದನ್ನು ಕೂಡ ಹಾಗೆ ನಾವು ಊಹೆ ಮಾಡಿದ್ದು ಮನೆಯೊಳಗೆ ನಡೆಯುವುದೇ ಇಲ್ಲ, ವಿಷಯವೇ ಅದೇ. ಅಂದ್ರೆ ಹೇಗಂತ ಹೇಳಿದ್ರೆ, ನಾವು ಯಾರಿಗೋ ಒಂದು ವಾರ ಈ ವಾರ ಹೋಗಿ ಇವರಿಗೆ ಉತ್ತಮ ಬರ್ಬೋದು, ಇವರಿಗೆ ಕಳಪೆ ಬರ್ಬೋದು ಅಂತ ಅನ್ಕೊಂಡಿರ್ತೇವೆ. ಬಟ್ ಅದು ಯಾರಿಗ ಹೋಗಿರ್ತದೆ. ಸೊ ನಾವು ಅನ್ಕೊಂಡಿರೋದು ಯಾವುದು ನಡೆಯುವುದಿಲ್ಲ ಬಿಗ್ ಬಾಸ್ ಅಲ್ಲಿ. ಆಕ್ಚುಲಿ ಎಲಿಮಿನೇಷನ್ ಕೂಡ ಹಾಗೆ. ನಾನು ತುಂಬಾ ಸರ್ತಿ ಇವರು ಎಲಿಮಿನೇಟ್ ಆಗ್ಬೋದು ಅಂತ ಹೇಳ್ತಾ ಇದ್ದವರು, ಸೊ ಅವರು ಎಲಿಮಿನೇಟ್ ಆಗ್ಲಿಲ್ಲ, ಇನ್ನೊಬ್ರು ಯಾರು ಎಲಿಮಿನೇಟ್, ಇವರು ಎಲಿಮಿನೇಟ್ ಆದ್ರ ಹಾಗೆ ಅನ್ನಿಸಿದ್ದು ಕೂಡ ತುಂಬಾ ಸರ್ತಿ ಉಂಟು. ಅಂಡ್ ನಮ್ಮ ಕಂಟೆಸ್ಟೆಂಟ್ ಕಡೆಗೆ ಬರೋದಾದ್ರೆ, ಧ್ರುವಂತ್ ಅವ್ರದ್ದು ಹೇಳಿ ಮುಗಿಸಿದೆ. ಆ ಧ್ರುವಂತ್ ಅವ್ರು ನಿನ್ನೆ ಎಲಿಮಿನೇಟ್ ಆಗಿದ್ದಾರೆ. ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಅವರಿಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ಲಿ, ಒಳ್ಳೇದಾಗಲಿ ಅಂತ ಹೇಳ್ತಾ. ಅಂಡ್ ನೆಕ್ಸ್ಟ್ ಇದ್ದಂದು ಅವರ ಒಟ್ಟಿಗೆ ಇದ್ದಂತ ಅಶ್ವಿನಿ ಅವ್ರದ್ದು ಫಸ್ಟ್ ಒಂದು 25% ಬಿಗ್ ಬಾಸ್ ಆದ ಟೈಮಲ್ಲಿ ತುಂಬಾ ಗಲಾಟೆ ಅದು ಇದೆಲ್ಲ ನಡೀತಿದೆ. ಅಂಡ್ ಅದೆಲ್ಲ ಫಸ್ಟ್ ಇದ್ರೆ ಖುಷಿ ಆಗುದು. ಬಟ್ ಅಶ್ವಿನಿ ಅವರು ಮತ್ತೆ ಅವರು ಸುದೀಪ್ ಸರ್ ಹತ್ರ ತುಂಬಾ ಹೇಳಿಸ್ಕೊಂಡು ಅಂಡ್ ಅವರು ಚೇಂಜ್ ಆದ್ರು. ದಟ್ ವಾಸ್ ಸಮಥಿಂಗ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನಂಗೆ ಅವರ ಬಗ್ಗೆ. ಯಾಕಂತ ಹೇಳಿದ್ರೆ ಒಬ್ರು ತುಂಬಾ ಕಿರಿಕ್ ಮಾಡಿಕೊಂಡು ಹೊರಗೆ ಹೋದವರು ಇದ್ದಾರೆ ಬಿಗ್ ಬಾಸ್ ಅಲ್ಲಿ. ಅಂದ್ರೆ ಈ ಬಿಗ್ ಬಾಸ್ ಬೇಡ ಆ ಟೈಪ್ ಎಲ್ಲ ಅನ್ಕೊಂಡು. ಬಟ್ ಇವರು ಚೇಂಜ್ ಆಗಿ ಅವರ ಚೇಂಜ್ ಓವರ್ ನೋಡಿದೆಲ್ಲ ತುಂಬಾ ಖುಷಿ ಆಯ್ತು ನಿಜವಾಗ್ಲು. ಅಂಡ್ ಅವರು ಈಗ ಇರುವ ರೀತಿಗೂ ತುಂಬಾ ಖುಷಿ ಅನಿಸ್ತದೆ. ಅಂಡ್ ಅವರು ಫಿನಾಲೆಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಅಂಡ್ ಬಂದಿದ್ದಾರೆ ಕೂಡ. ಅಂದ್ರೆ ಅದು ಯಾವಾಗ ಅನಿಸ್ತಿತ್ತು ಹೇಳಿದ್ರೆ, ಅವ್ರು ಫಸ್ಟ್ ಗಲಾಟೆ ಮಾಡುವಾಗ್ಲೇ ಅನಿಸ್ತಾ ಇತ್ತು ಅವರು ಫಿನಾಲೆಗೆ ಬರ್ಬೋದು. ಅಂಡ್ ಯಾರೆಲ್ಲ ಜಾಸ್ತಿ ಗಲಾಟೆ ಮಾಡ್ತಿರ್ತಾರೆ ಬಿಗ್ ಬಾಸ್ ಅಲ್ಲಿ, ಅವರು ಒಂದು ಸಾಧಾರಣ ಬಿಗ್ ಬಾಸ್ ಫಿನಾಲೆಗೆ ಬಂದಿರುವವರೇ ಇರುದು. ಸೊ ಅವ್ರು ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಸೊ ಅವ್ರು ಫಿನಾಲೆಗೆ ಬಂದಿದ್ದಾರೆ. ಅಂಡ್ ಇನ್ನು ನೆಕ್ಸ್ಟ್ ವಿಷಯ ಹೇಳುದು ಅಂತ ಹೇಳಿದ್ರೆ, ಅವರದ್ದು ಎಂತಂತ ಹೇಳಿದ್ರೆ, ಅವರ ಗ್ರಾಫ್ ಹೇಗಿತ್ತು ಅಂತ ಹೇಳಿದ್ರೆ, ಹೀಗೆ ಕೆಳಗಿದ್ದದುಂಟಲ್ಲ ಮೇಲೆ ಹೋಗಿದೆ ಹೀಗೆ ಸೀದಾ ಗ್ರಾಫ್. ಅಂದ್ರೆ ಕೆಳಗೆ ಬಂದದ್ದು ಅಷ್ಟು ನಂಗೆ ಅನ್ನಿಸ್ಲಿಲ್ಲ ಎಲ್ಲಿ ಸಹ. ಅಂದ್ರೆ ಫಸ್ಟಿಗೆಲ್ಲ ನಮಗೆ ತುಂಬಾ ಕಿರಿಕಿರಿ ಅನಿಸ್ತಿತ್ತು ಅವರ ಒಂದು ಪರ್ಸನಾಲಿಟಿ. ಬಟ್ ಸಾರಿ, ನಮಗೆ ಅಂತ ಹೇಳುದಿಲ್ಲ, ನನಗೆ ಅಷ್ಟು ಕಿರಿಕಿರಿ ಅನಿಸ್ತಾ ಇತ್ತು ಅವರ ಪರ್ಸನಾಲಿಟಿ. ಬಟ್ ಹೋಗ್ತಾ ಹೋಗ್ತಾ ಎಲ್ಲೋ ಓಕೆ, ಅಶ್ವಿನಿ ಅವರು ಹೇಳುವ ಪರ್ಸ್ಪೆಕ್ಷನ್ ಒಂದೊಂದು ಕಡೆ ಸರಿ ಉಂಟು ನನಗೆ ಅನಿಸ್ತಿತ್ತು ಪರ್ಸನಲ್ ಆಗಿ. ಅಂಡ್ ಓಕೆ, ಇವರು ಹೇಳುವಂತ ವಿಷಯ ಇದು ಕರೆಕ್ಟ್ ಉಂಟು, ಈ ವಿಷಯ ಇವರ ಬಗ್ಗೆ ಹೇಳಿದ್ದು ಕರೆಕ್ಟ್ ಉಂಟು ಓಕೆ ಅಂತ ನಂಗೆ ಅನಿಸ್ತಿತ್ತು. ಅಂಡ್ ಕೆಲವು ಕಡೆ ಅದು ಗಲಾಟೆ ಆದದ್ದೆಲ್ಲ ಉಂಟು ವಿಷಯ. ಅಂಡ್ ಇನ್ನೊಂದು ಎಂತ ಅಂತ ಹೇಳಿದ್ರೆ, ನೆಕ್ಸ್ಟ್ ಕಂಟೆಸ್ಟೆಂಟ್ ನಮ್ಮ ಮ್ಯೂಟೆಂಟ್ ರಘು ಅವರು. ಅಂಡ್ ಒಂದು ಒಳ್ಳೆ ಕಂಟೆಸ್ಟೆಂಟ್ ಬಿಗ್ ಬಾಸ್ ಅಲ್ಲಿ, ತುಂಬಾ ಚೆನ್ನಾಗಿ ಆಡಿದ್ದಾರೆ. ಎಲ್ಲಿ ಸಹ ಒಂದು ಯಾರಿಗೂ ಒಂದು ಕಿರಿಕಿರಿ ಮಾಡಿದಾಗ್ಲಿ, ತುಂಬಾ ಗಲಾಟೆ ಅದು ಇದು ಬೇಕಾದ ಟೈಮಲ್ಲಿ ಮಾಡಿದರೆ ಬಿಟ್ಟರೆ, ಬೇಡದ ಟೈಮಲ್ಲಿ ಸುಮ್ಮನೆ ಅನ್ವಾಂಟೆಡ್ ಥಿಂಗ್ಸ್ ಯಾವ ಸಹ ಮಾಡಲಿಲ್ಲ. ತುಂಬಾ ಚೆನ್ನಾಗಿ ಆಡಿಕೊಂಡು ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು ಅವರ ಬಗ್ಗೆ. ಅಂಡ್ ಅವರದ್ದು ಅಂದ್ರೆ ನಂಗೆ ಒಬ್ರು, ನಾನು ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಲಾಸ್ಟ್ ನನ್ನ ಕುಮಾರ ಪರ್ವತ ಟ್ರೆಕ್ಕಿಂಗ್ ನೋಡಿದವರಿಗೆ ಗೊತ್ತಿರುವ ಮೆಸ್ಸಿ ಅಂತ ನಾನೊಬ್ಬರನ್ನು ಹೇಳ್ತಾ ಇದ್ದೆ. ಅಂಡ್ ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಅಥ್ಲೀಟ್ ಅಂತ. ಸೊ ಅವರು ನನ್ನ ಹತ್ರ ಹೇಳಿದ್ರು, ಅಂದ್ರೆ ನಂಗೆ ಈ ಸರ್ತಿ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ರಘು ಅವರು ಅಂದ್ರೆ ತುಂಬಾ ಇಷ್ಟ ಅಂತ.
ಸೊ ಅವರ ಪರ್ಸನಾಲಿಟಿ, ಸೊ ಅಂದ್ರೆ ಆ ಟೈಪ್, ಅಂದ್ರೆ ಅವರು ಹೇಳಿದ ರೀತಿಯಲ್ಲಿ ನನಗೆ ಬೇರೆ ಯಾರು ಸಹ ಇಷ್ಟ ಇಲ್ಲ, ನಂಗೆ ರಘು ಅವ್ರು ಮಾತ್ರ ಇಷ್ಟ ಅಂತ. ಅಂದ್ರೆ ಆ ಥಿಂಗ್ ನಮ್ಮ ಹತ್ರ ಇದೆ, ಅಂದ್ರೆ ಓಕೆ ನಮ್ಗೆ ಒಂದು ಕಂಟೆಸ್ಟೆಂಟ್ ಅಂತ. ಬಟ್ ಅವರು ಹೇಳಿದ್ದು, ಅವರು ಕೆಲವು ವಿಚಾರ ಹೇಳಿದ್ರು, ಅಂದ್ರೆ ರಘು ಅವರು ಯಾವುದೇ ಒಂದು ಅವರು ಕರೆಕ್ಟ್ ಆಗಿ ಜಡ್ಜ್ ಮಾಡ್ತಾರೆ. ಓಕೆ, ಇದು ಈ ಸಿಚುವೇಶನ್ ಅನ್ನು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡುವ ಕೆಪಾಸಿಟಿ ಅವರಿಗೆ ಉಂಟು ಅಂತ ಹೇಳಿದ್ರು. ಸೊ ಅದು ಅವರು ಹೇಳಿದ್ದು ನಂಗೆ ಎಲ್ಲ ಒಂದು ಕಡೆ ಕರೆಕ್ಟ್ ಉಂಟು ಅಂತ ಆಯ್ತು. ಅಂಡ್ ನಿಜವಾಗ್ಲೂ ಅವರು ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಅವರು ಎಲ್ಲಿ ಸಹ ಅವರ ಗ್ರಾಫ್ ಕೆಳಗೆ ಬಂದದ್ದು ಅಂತ ಇಲ್ಲ. ಸೊ ಎಲ್ಲ ಕಡೆ ತುಂಬಾ ಚೆನ್ನಾಗಿ ಆಡಿ, ತುಂಬಾ ಅಂದ್ರೆ ಕೆಲವು ಕಡೆ ಫಸ್ಟ್ಗೆ ಬಂದಿರುವಾಗ ನಮ್ಮ ಚಂದ್ರಪ್ರಭಾ ಅವರನ್ನೆಲ್ಲ ಒಳ್ಳೆ ಸ್ಟೂಡೆಂಟ್, ಗಿಲ್ಲಿ ಒಳ್ಳೆ ಸ್ಟೂಡೆಂಟ್ ಅಲ್ಲ ಅಂತ ಹೇಳಿದ್ರು. ಅದೆಲ್ಲ ತುಂಬಾ ಇದ್ಯಾಕೆ ಇವರಿಗೆ ಹೀಗೆ ಕೊಟ್ರು ಅಂತ ಅನ್ನಿಸ್ತಿತ್ತು. ಬಟ್ ಅದೆಲ್ಲ ಅಂದ್ರೆ ಸ್ವಲ್ಪ ಫನ್ ಆಗಿ ಹೋಯ್ತು, ಹಾಗೆ ಹೋಯ್ತು. ಮತ್ತೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಆಡಿದ್ದಾರೆ ನಿಜವಾಗ್ಲೂ. ಟಾಸ್ಕ್ ಅಲ್ಲಿ ಆಗಿರ್ಬೋದು ಅವರಿಗೆ ಎಷ್ಟಾಗ್ತದೆ 100% ಎಫರ್ಟ್ ಕೊಟ್ಟಿದ್ದಾರೆ. ಅಂಡ್ ಆ ರೀತಿ ನೋಡ್ಬೇಕಾದ್ರೆ ನಮ್ಮ ಸೂರಜ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅವರು ಅಷ್ಟು ಬೇಗ ಎಲಿಮಿನೇಟ್ ಆಗ್ಬೋದು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂಡ್ ಯಾರೆಲ್ಲ ಎಲಿಮಿನೇಟ್ ಆಗ್ಲಿಕ್ಕಿಲ್ಲ ಬೇಗ ಬೇಗ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರೆ ಅದು ಮಾಳು ಅಂಡ್ ಸೂರಜ್ ಇಬ್ರು. ಅಂದ್ರೆ ಚೆನ್ನಾಗ್ ಆಡ್ತಾ ಇದ್ರು. ಮಾಳು ಅವರು ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಳ್ದೋಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು, ಬಟ್ ಅವರಿಗೆ ಸ್ವಲ್ಪ ಫ್ಯಾನ್ ಬೇಸ್ ಎಲ್ಲ ಇತ್ತಲ್ಲ, ಸೊ ನಾನು ಅವರೆಲ್ಲೋ ಒಂದ್ ಕಡೆ ಬರ್ಬೋದು ಅಂತ ಅನ್ಕೊಳ್ತಿದ್ದೆ. ಅಂಡ್ ನಂಗೆ ಇನ್ನೊಂದು ಕ್ವಶನ್, ಇದು ಬಿಗ್ ಬಾಸ್ ಇದು ಫುಲ್ ವೋಟಿಂಗ್ ಪ್ರಕಾರನೇ ಎಲಿಮಿನೇಷನ್ ನಡೀತದ ಇಲ್ವಾ ಅಂತ ಹೇಳುದು, ಅದು ಕೂಡ ಎಲ್ಲ ಒಂದ್ ಕಡೆ ಡೌಟ್ ಉಂಟು ನನಗೆ. ಅಂದ್ರೆ ಹೇಳಿಕಾಗುದಿಲ್ಲ, ಅಂದ್ರೆ ನಾವು ಹೇಳಿಕಾಗುದಿಲ್ಲ, ಅದು ಎಷ್ಟು ವೋಟ್ ಬಂದಿದೆ ಅಂತ ನಮ್ಗೆ ಗೊತ್ತಾಗುದಿಲ್ಲ ಅಲ್ಲ. ಸೊ ಅಂಡ್ ಅದು ಒಂದು ವಿಷಯ. ಅಂಡ್ ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಗೆ ಬರುದಾದ್ರೆ ಮ್ಯೂಟನ್ ರಘು ಈಸ್ ಓವರ್. ಅಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಗೆ ಬರುದಾದ್ರೆ ಕಾವ್ಯ ಅವರು ಹೇಗೆ ಇಲ್ಲಿ ತನಕ ಬಂದ್ರು ಅಂತ ಅನಿಸ್ತದೆ. ಎಸ್, ಒಬ್ಬರನ್ನು ಯೂಸ್ ಮಾಡ್ಕೊಂಡು ಅದು ಇದು ಅಂತೆಲ್ಲ ನಾನು ಹೇಳಿ ಹೋಗಿಲ್ಲ, ಅದು ಅವರ ಒಂದು ಆಟದ ಶೈಲಿ ಆಗಿರ್ಬೋದು. ಒಬ್ಬರ ಜೊತೆ ಇಟ್ಕೊಂಡು ಸಾಧಾರಣ ಫಿನಾಲೆ ತನಕ ಬಂದವರನ್ನು ಕೆಲವರನ್ನು ನಾವು ಬಿಗ್ ಬಾಸ್ ಅಲ್ಲಿ ಕಳೆದ ಸೀಸನ್ಗಳಲ್ಲಿ ಕೂಡ ನೋಡಿದ್ದೇವೆ. ಆದ್ರೆ ಕಾವ್ಯ ಅವರು ಟಾಸ್ಕ್ ಅಲ್ಲಿ ಅಷ್ಟೊಂದು ನನಗೆ ಅನ್ನಿಸ್ತಾ ಇರಲಿಲ್ಲ. ಕಾವ್ಯ ಅವರು ಅನ್ನಿಸ್ತಾ ಇರಲಿಲ್ಲ, ಸ್ಪಂದನ ಅವರು ಸಹ ನನಗೆ ಅಷ್ಟೊಂದು ಅನ್ನಿಸ್ತಾ ಇರಲಿಲ್ಲ. ನಾನು ಅವರೆಲ್ಲ ಯಾವಾಗೆಲ್ಲ ರಾಶಿಗೆ ಹೋಗ್ಲಿಕ್ಕೆ ಮೊದಲೇ ಎಲ್ಲ ಇಬ್ಬರು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ. ಇಬ್ರು ಕೂಡ ಸ್ಪಂದನ ಆಗ್ಬೋದು, ನಮ್ಮ ಕಾವ್ಯ ಅವರು ಕೂಡ ಹೋಗ್ತಾರೆ ಅನ್ಕೊಂಡಿದ್ದೆ. ವಿ ಆರ್ ಟಾಕಿಂಗ್ ಅಬೌಟ್ ಕಾವ್ಯಸ್ ಮ್ಯಾಟರ್. ಸೊ ಕಾವ್ಯ ಅವ್ರು ಅಂಡ್ ಅವರ ಮನೆಯವರು ಬಂದು ಗಿಲ್ಲಿ ಜೊತೆ ಇರ್ಬೇಕು ಅಂತ ಹೇಳಿದಾಗ ಕೂಡ ನಾನು ಅನ್ಕೊಂಡಿದ್ದೆ ಒಂದು ಈ ಸರ್ತಿ ಅವರನ್ನು ಹೊರಗೆ ಕಳಿಸ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಕಳಿಸ್ಲಿಲ್ಲ. ಸುದೀಪ್ ಸರ್ ಕೂಡ ಅದೇ ಹೇಳಿದ್ರು, ಅಂದ್ರೆ ಎಸ್ ಯಾಕೆ ಕಳಿಸ್ಲಿಲ್ಲ ಅಂತ ನನಗೆ ಅನ್ನಿಸ್ತು ಅಂತ ಒಂದ್ ಕಡೆ ಹೇಳಿದ್ರು. ಸೊ ಎಸ್, ಇರ್ಲಿ, ಅಷ್ಟು ಆಡಿದರೆ ಸುಮ್ಮನೆ ಯಾಕೆ ಕಳಿಸು ಅಂತೇಳಿ ಇರಿಸಿರ್ಬೋದು, ಇರ್ಲಿ. ಅಂಡ್ ಕಾವ್ಯ ಅವರು ಟಾಸ್ಕ್ ಅಲ್ಲಿ ಆಡಿದ್ದು ಅಷ್ಟೊಂದು ಚೆನ್ನಾಗಿತ್ತು ಅಂತ ನಂಗೆ ಎಲ್ಲಿ ಸಹ ಅನ್ನಿಸ್ಲಿಲ್ಲ. ಅಂಡ್ ಪರ್ಸನಾಲಿಟಿ ಕೂಡ ಹಾಗೆ. ಅಂಡ್ ಮನೆಯವರ ತರ ಇದ್ರು ಅಂತ ನಂಗೆ ಅನಿಸ್ಲಿಲ್ಲ. ನಂಗೆ ಅಷ್ಟೊಂದು ಒಳ್ಳೆ ಪರ್ಸನಾಲಿಟಿ ಅಂತ, ಅಂದ್ರೆ ಮನೆ ಒಳಗೆ, ಬಿಗ್ ಬಾಸ್ ಮನೆ ಒಳಗೆ ಒಂದು ಒಳ್ಳೆಯ ಪರ್ಸನಾಲಿಟಿ ಅಂತ ನಂಗೆ ಅನಿಸ್ತಿಲ್ಲ. ಅಂಡ್ ಬಿಗ್ ಬಾಸ್ ಮನೆ ಒಳಗೆ ನೋಡುವುದಕ್ಕೂ ಹೊರಗೆ ನೋಡುವುದಕ್ಕೂ ತುಂಬಾ ಡಿಫ್ರೆನ್ಸ್ ಇರ್ಬೋದು. ಅವ್ರು ಹೇಗೆ ಏನು ಅನ್ನೋದು ನಮಗೆ ಹೇಳುದು ನಮಗೆ ಗೊತ್ತಿರುವುದಿಲ್ಲ. ಅಂಡ್ ನೆಕ್ಸ್ಟ್ ಬರ್ಬೇಕಾದ್ರೆ ನಮ್ಮ ರಕ್ಷಿತಾ ಅವರು ಫಸ್ಟ್ಗೆ ಸ್ವಲ್ಪ ಕಿರಿಕಿರಿ ಅಂತ ನಂಗೆ ಅನಿಸ್ತಾ ಇತ್ತು. ಪರ್ಸನಲ್ ಆಗಿ ಸಹ ನಾನು ಕೆಲವು ಕಡೆ ತುಂಬಾ ಕಡೆ ಹೇಳಿದ್ದೇನೆ, ತುಂಬಾ ಫ್ರೆಂಡ್ಸ್ ಅಲ್ಲೆಲ್ಲ ಹೇಳಿದ್ದೇನೆ, ಸ್ವಲ್ಪ ಆಡುದಿಲ್ಲ, ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ತದೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಅವರು ಹೇಳುವ ವಿಷಯ ಎಲ್ಲ ಅಂದ್ರೆ ಅವರು ಹೇಳುವ ವಿಷಯ ಎಲ್ಲ ಸರಿ ಉಂಟು ಅಂತ ಅನಿಸುವ ಫೀಲ್ಗೆ ನನ್ನನ್ನು ತಂದು ನಿಲ್ಲಿಸಿದ್ರು. ಲೈಕ್ ಅಂದ್ರೆ ಅವರು ಹೇಳುದೆಲ್ಲ ಕರೆಕ್ಟ್ ಉಂಟು, ಓಕೆ ಇವರು ಹೇಳುದು ಕರೆಕ್ಟ್ ಉಂಟು. ಕೆಲವು ವಿಷಯ ಕಳೆದ ಸರ್ತಿ ಆದಂತಹ ಫ್ಯಾಮಿಲಿ ಗಲಾಟೆ ಆಗಿರ್ಬೋದು, ಬಟ್ ಅದು ಸುದೀಪ್ ಅವರು ಎಂತ ಹೇಳಿದ್ರು, ಇವರು ಅದು ಎಂತ ಅಂದ್ರೆ ನಂಗೆ ಅಷ್ಟು ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ. ಬಟ್ ಸುದೀಪ್ ಸರ್ ಫೂಟೇಜ್ ನೋಡಿಯೇ ಮಾತಾಡುದು ಅನ್ನೋದು ನನ್ನ ವಿಷಯ. ಅಂದ್ರೆ ಅವ್ರು ನೋಡಿಯೇ ಮಾತಾಡ್ತಾರೆ, ನೋಡದೆ ಹಾಗೆಲ್ಲ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಬಟ್ ಅಲ್ಲಿ ಯಾಕೆ ಅಂದ್ರೆ ಅವರು ಸುಮ್ಮನೆ ಹೇಳಿದ್ರಾಗಿರ್ಬೋದು, ಅಂದ್ರೆ ನೀವು ಒಬ್ಬರ ಮನಸ್ಸಿಗೆ ನೋವು ಮಾಡಿದ ಮೇಲೆ ಸಾರಿ ಕೇಳಿದ್ರೆ ಅದು ಸರಿ ಆಗುದಿಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಮಾತಾಡ್ಲಿಲ್ಲ ಅಂತ ಹೇಳಿರ್ಬೋದು ಅಂತ ನಂಗೆ ಅನ್ನಿಸ್ತದೆ. ಅಂಡ್ ವಿಷಯ ಅಂತಂತ ಹೇಳಿದ್ರೆ ಅವರು ಹೇಳಿದ ವಿಷಯ ಎಲ್ಲ, ಅಂದ್ರೆ ಅವರು ಎಲ್ಲಿ ಗಲಾಟೆ ಮಾಡಿದ್ದಾರೆ ಆ ಗಲಾಟೆ ಎಲ್ಲ ಬರ್ತದು. ಅಂದ್ರೆ ಅವರು ಗಲಾಟೆ ಮಾಡಿದ ಪ್ಲೇಸಸ್ ಕರೆಕ್ಟ್ ಆಗಿತ್ತು. ಕೆಲವು ಕಡೆ ಇವರು ಯಾಕೆ ಅಂತ ಹೀಗೆ ಅಂತ ಅನ್ನಿಸಿದುಂಟು. ಅಂಡ್ ಅವರದು ಮೇನ್ ನೆಗೆಟಿವ್ ಆದಂತ ಎಂತ ಅಂತ ಹೇಳಿದ್ರೆ, ಅವರಿಗೆ ಅಷ್ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ವಿಷಯಗಳನ್ನು. ಅಂದ್ರೆ ಹೇಳುದು, ಅಂದ್ರೆ
ಮಾತಾಡ್ತಾ ಹೋಗ್ತಾರೆ. ಲೈಕ್ ಹೇಗೆ ಅಂತ ಹೇಳಿದ್ರೆ, ಈಗ ಕನ್ನಡ ನಾವೆಲ್ಲ ಮಾತಾಡ್ತಿದ್ದೇವಲ್ಲ, ಸೊ ನಾವು ಒಮ್ಮೆಲೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾದ್ರೆ, ಸೊ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್, ವಿ ವಿಲ್ ಗೆಟ್ ಸ್ಟ್ರಕ್ ಬಿಟ್ವೀನ್, ಅಂದ್ರೆ ಒಂದ್ ಕಡೆ ಸ್ಟ್ರಕ್ ಆಗಿ ಬಿಡ್ತೇವೆ. ಲೈಕ್ ನಮಗೆ ನೆಕ್ಸ್ಟ್ ವರ್ಡ್ ಯಾವ್ದು ಅಂತ ಗೊತ್ತಾಗುದಿಲ್ಲ. ಲೈಕ್ ಈಗ ನಾವು ಯಾವ್ದಾದ್ರು ಸೆಮಿನಾರ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಸೊ ಕನ್ನಡದವರು ನಾವು ಇಂಗ್ಲಿಷ್ ಸೆಮಿನಾರ್ ಮಾಡ್ತಾ ಇದ್ದೇವೆ, ಇಂಗ್ಲಿಷ್ ಅಲ್ಲಿ ಸೆಮಿನಾರ್ ಮಾಡ್ಬೇಕು ಅಂತ ಹೇಳಿದರೆ ಇಂಗ್ಲಿಷ್ ಅಲ್ಲಿ ಸೆಮಿನಾರ್ ಮಾಡ್ತಾ ಇದ್ದೇವೆ. ಸೊ ಇಂಗ್ಲಿಷ್ ಅಲ್ಲಿ ಸೆಮಿನಾರ್ ಮಾಡ್ಬೇಕಾದ್ರೆ ನಾವು ಒಂದ್ ಕಡೆ ಅಂದ್ರೆ ಕೆಲವು ಸರ್ತಿ ಫಸ್ಟ್ ಅಂತ ಹೇಳ್ತಿರೋದು, ಅಂದ್ರೆ ಕಲಿಯುವ ಟೈಮಲ್ಲಿ, ಇಂಗ್ಲಿಷ್ ಕಲಿಯುವ ಟೈಮಲ್ಲಿ ಸೊ ಏನಾಗ್ತದೆ ಹೇಳಿದ್ರೆ ಕೆಲವು ಕಡೆ ಸ್ಟಕ್ ಆಗು ಸಹಜ, ಯಾವುದು ತಪ್ಪು ಅಂತ ನಾನು ಹೇಳುದಿಲ್ಲ. ಅಂದ್ರೆ ಅದು ಸ್ಟಡಿಂಗ್ ರೇಂಜ್ ಟೈಮ್ ಅಲ್ವಾ, ಸೊ ಕೆಲವು ಕಡೆ ಅಲ್ಲೇ ಸ್ಟಕ್ ಆಗ್ಬೋದು. ಅಂದ್ರೆ ಅವರಿಗೆ ತುಂಬಾ ಸರ್ತಿ ಇದೆ ಅಂತ ಹಾಗೆ ಸ್ಟಕ್ ಆದದ್ದು ತುಂಬಾ ಕಡೆ ಇದೆ. ಅಂಡ್ ನಿಜ ಹೇಳ್ಬೇಕಾದ್ರೆ ಪರ್ಸನಾಲಿಟಿ ಅಂತೂ ತುಂಬಾ ಸಖತ್. ನಾನು ನಮ್ಮ ಊರಿನವರು ಅಂತೆಲ್ಲ ಹೇಳಿ ಪಾರ್ಶಾಲಿಟಿಯಲ್ಲೆಲ್ಲ ನಾನು ಹೇಳುವುದೇ ಇಲ್ಲ. ಅಂದ್ರೆ ಪರ್ಸನಲ್ ಆಗಿ ನಂಗೆ ತುಂಬಾ ಒಂದು ಒಳ್ಳೆಯ ಫಿನಾಲೆ ಕಂಟೆಂಡರ್ ಅಂತ ಅನಿಸಿದ್ದು ರಕ್ಷಿತಾ ಅವರು. ಕೊನೆಗೆ ನಮ್ಮ ಧನುಷ್ ಎಂತ ಅಂತ ಹೇಳಿದ್ರೆ ತುಂಬಾ ಪಾಪ ಜನ, ಪಾಪದ ಕೂಡ ತುಂಬಿದ್ದೆ ಯಾರದು ಅಂತ ಕೇಳಿದಾಗ ರಕ್ಷಿತಾ ನೀರು ತಗೊಂಡೋಗಿ ಅವರ ಬೀಕರಿಗೆ ಕೂಡ ಹಾಕಿದ್ರು. ಸೊ ಜನ ತುಂಬಾ ಪಾಪ. ಅಂಡ್ ಟಾಸ್ಕ್ ಚೆನ್ನಾಗಿ ಆಡಿದ್ದಾರೆ, ಅಂದ್ರೆ ಒಂದ್ 2-3 ಸರ್ತಿ ಕ್ಯಾಪ್ಟನ್ ಆಗಿದ್ದಾರೆ. ಚೆನ್ನಾಗಿ ಆಡಿಯೇ ಆಗ್ಬೇಕು ಕ್ಯಾಪ್ಟನ್. ಸೊ ಆಡದೆ ನಾನು ಕ್ಯಾಪ್ಟನ್ ಆದ ಅಂತ ಹೇಳಿಕ್ಕೆ ಆಗುದಿಲ್ಲ. ಸೊ ದಟ್ ವಾಸ್ ಸಮಥಿಂಗ್ ಗುಡ್ ಅಬೌಟ್ ಹಿಮ್. ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಮನೆಯಲ್ಲಿ ಅಷ್ಟೊಂದು ಕಾಣಿಸಿಕೊಳ್ಳಿಲ್ಲ, ಅಂಡ್ ಯಾಕೆಂದು ಗೊತ್ತಾಗ್ಲಿಲ್ಲ. ಸೊ ಅಂದ್ರೆ ಅಷ್ಟೊಂದು ಎಲ್ಲಿ ಸಹ ಕಾಣಿಸಿಕೊಳ್ಳಿಲ್ಲ. ಸ್ಪಂದನ ಅಂಡ್ ಕಾವ್ಯ ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ನಂಗಷ್ಟು ಸ್ಪಂದನ ಮತ್ತೆ ಕಾವ್ಯ ಆಗ್ತಾ ಇರಲಿಲ್ಲ. ಸೊ ಧನುಷ್ ಅವರ ಮೇಲೆ ಸಹ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಧನುಷ್ ಅವರು ಹೇಗಂತ ಹೇಳಿದ್ರೆ ಚೆನ್ನಾಗಿ ಆಡಿದ್ದಾರೆ, ಟಾಸ್ಕ್ ಅಲ್ಲಿ ಚೆನ್ನಾಗಿದ್ರು, ಮನೇಲಿ ಚೆನ್ನಾಗಿದ್ರು, ಈಗ ಕೂಡ ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಬಟ್ ಅಷ್ಟೊಂದು ಅವರ ಪರ್ಸನಾಲಿಟಿ ನನಗೆ ಒಂದು ಅಷ್ಟು ಇಷ್ಟ ಆಗಲಿಲ್ಲ. ಅಂಡ್ ಕೊನೆಗೆ ಗಿಲ್ಲಿ ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಒಂದು 25-30% or 50% ಅಂತಲೇ ಹೇಳುವ, ತುಂಬಾ ಖುಷಿ ಆಗ್ತಿತ್ತು ಗಿಲ್ಲಿ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇತ್ತು. ಅಂಡ್ ನಾನು ತುಂಬಾ ಜನರು ಹೇಳಿದೆ ಅದು ಗಿಲ್ಲಿ ತುಂಬಾ ಚಂದ ಆಡ್ತಾ ಇದ್ದಾನೆ ಮಾರೆ ಅಂತ. ಬಟ್ ಎಲ್ಲಿ ಲಾಸ್ಟ್ ಆಗ್ತಾ ಬಂತು ಅವರದ್ದು ಗ್ರಾಫ್ ಮೇಲಿಂದ, ಅಂದ್ರೆ ನಾನು ಪರ್ಸನಲ್ ಆಗಿ ಹೇಳ್ತಾ ಇರೋದು, ಈಗ ಕೂಡ ಹೇಳ್ತಾ ಇದ್ದೇನೆ, ಇದು ಬೇರೆಯವರ ವಿಷಯ ಅಲ್ಲ, ನನ್ನ ಪರ್ಸನಲ್. ಅವರ ಗ್ರಾಫ್ ಮೇಲಿಂದ ಕೆಳಗೆ ಆಗ್ತಾ ಬಂತು. ನಂಗೆ ಪರ್ಸನಲ್ ಆಗಿ ಅನ್ನಿಸಿದ್ದು ಎಲ್ಲೋ ಒಂದ್ ಕಡೆ ಕಾವ್ಯನ ಮೇಲೆ ಸ್ಟ್ಯಾಂಡ್ ತಗೊಂಡು ಅವರದೊಂದು ಪರ್ಸನಾಲಿಟಿಯನ್ನು ತುಂಬಾ ಚಿಕ್ಕದು ಮಾಡಿಬಿಟ್ರು ನನ್ನ ಮುಂದೆ. ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಇವರು ಅಲ್ಲಿ ಕಾವ್ಯ ಅಲ್ಲ ಸ್ಪಂದನ ಅಂತ ಹೇಳ್ತಿದ್ರೆ ಅವರ ಆರ ಎಲ್ಲಿಗ ಹೋಗ್ತಿತ್ತು ಗಿಲ್ಲಿ ಅವ್ರದ್ದು. ಅದು ನನಗೆ ಅಷ್ಟೊಂದು ಸರಿ ಅಂತ ಅನಿಸ್ತಿಲ್ಲ. ಅಂಡ್ ಕಾವ್ಯನ ಮನೆಯವರು ಬಂದ ಮೇಲೆ ಅಂತೂ ಕಾವ್ಯ ಫುಲ್ಲು ಗಿಲ್ಲಿ ಒಟ್ಟಿಗೆ ಅಂಟಿ ಅದು ಫುಲ್ಲು ಎಂತ ಎಲ್ಲ ಆಗಿ ಹೋಯ್ತು. ಅಷ್ಟೊಂದು ಸರಿ ನಂಗೆ ಒಂದು ಚೆನ್ನಾಗಿ ಅನಿಸ್ಲಿಲ್ಲ. ಅಂಡ್ ಪರ್ಸನಾಲಿಟಿ ಕೂಡ ನಂಗೆ ತುಂಬಾ ಡೌನ್ ಆಗ್ತಾ ಬಂತು. ಒಂಥರ ಅಷ್ಟೊಂದು ಖುಷಿ ಆಗ್ಲಿಲ್ಲ ಅವರ ಬಗ್ಗೆ, ಗಿಲ್ಲಿ ಅವರ ಬಗ್ಗೆ. ಅಂಡ್ ಅವರ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಹೂ ವಿನ್ಸ್ ಅದು ಗೊತ್ತಿಲ್ಲ, ಅದು ವೋಟಿಂಗ್ ನ ಮೇಲೆ ಡಿಪೆಂಡ್ ಆಗ್ಬೋದು. ಕ್ರೇಜ್ ನೋಡಿದ್ರೆ ಗಿಲ್ಲಿ ಅವರು ಗೆಲ್ಬಹುದು. ಅಂಡ್ ಪರ್ಸನಾಲಿಟಿ ನೋಡಿದ್ರೆ ರಕ್ಷಿತಾ ಅವರು ಗೆಲ್ಲೋ ಚಾನ್ಸಸ್ ಇದೆ. ಅಂಡ್ ಮ್ಯೂಟಂಟ್ ರಘು ಗೊತ್ತಿಲ್ಲ ಏನಾಗ್ತಾರೆ ಅಂತ. ಅಂಡ್ ಉಳಿದವರು ಕೂಡ ಎಸ್ ಅವರಂತೂ ಟಾಪ್ 2 ಬರೋದು ತುಂಬಾ ಕಷ್ಟ ಉಂಟು. ಸೊ ಟಾಪ್ 3 ಅಲ್ಲಿ ಮ್ಯೂಟಂಟ್ ರಘು, ರಕ್ಷಿತಾ, ಗಿಲ್ಲಿ ಇವರೇ 3 ಜನ ಇರ್ತಾರೆ. ಎಸ್ ಅಂಡ್ ಇವ್ರು 3 ಜನದಲ್ಲಿ ಯಾರು ಉಳಿತಾರೆ, ಯಾರು ವಿನ್ ಆಗ್ತಾರೆ ಹೇಳುದು ಅದು ಬಿಟ್ಟ ವಿಷಯ. ಅಂಡ್ ಟಾಪ್ 3 ಬಂದಿದ್ದಾರೆ ಅಂತ ಹೇಳಿದ್ರೆ, ಅಂಡ್ ಅಲ್ಲಿ ರನ್ನರ್ ವಿನ್ನರ್ ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಅಂಡ್ ಟಾಪ್ 3 ಬಂದಿದ್ದಾರೆ ಅಂತ ಹೇಳಿದ್ರೆ ಎಸ್ ದಟ್ ವಾಸ್ ಸಮಥಿಂಗ್ ಅನ್ ಅಚೀವ್ಮೆಂಟ್. ಅಲ್ಲಿ ಟಾಪ್ 3 ಅಷ್ಟು ಜನರ ಮಧ್ಯೆ ಬರ್ಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಈಸಿ ಅಲ್ಲ. ಸೊ ಅಂಡ್ ಟಾಪ್ 3 ಅಲ್ಲಿ ಗಿಲ್ಲಿ, ರಘು, ರಕ್ಷಿತಾ ಇವರೇ ಇರ್ತಾರೆ. ಅಂಡ್ ಅವರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳುದು ಅದು ಕ್ರೇಜ್ ನೋಡಿದ್ರೆ ಗಿಲ್ಲಿ ಅವರು ವಿನ್ ಆಗಬಹುದು ಅಂತ ಅನ್ನಿಸ್ತದೆ, ವಿನ್ ಆಗಬಹುದು. ಅಂಡ್ ಪರ್ಸನಾಲಿಟಿ ಪ್ರಕಾರ ಅನ್ಕೊಂಡ್ರೆ ರಕ್ಷಿತಾ ಕೂಡ ವಿನ್ ಆಗಬಹುದು ಅಂತ ಎಲ್ಲೂ ಅನ್ನಿಸ್ತದೆ. ಬಟ್ ರಕ್ಷಿತಾ ಅವರ ಕ್ರೇಜ್ ಅಷ್ಟೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಾಣ್ತಾ ಇಲ್ಲ ಅಷ್ಟೊಂದು. ಅಂದ್ರೆ ನಾನು ಹೇಳಿದಷ್ಟು
ಬಟ್ ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿದ್ದು ರಕ್ಷಿತಾ ಅವರು. ತುಂಬಾ ಚೆನ್ನಾಗಿ ಆಡಿದ್ದಾರೆ, ಪರ್ಸನಾಲಿಟಿ ಚೆನ್ನಾಗಿತ್ತು, ಅಂಡ್ ಅವರು ಮನೆಯಲ್ಲಿ ಇದ್ದಿದ್ದಂತಹ ರೀತಿ ಅಂಡ್ ಮನೆಯಲ್ಲಿ ಅವರು ಕೊಟ್ಟಂತಹ ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿತ್ತು. ಅವರು ಎಕ್ಸ್ಟ್ರಾ ಟೈಮ್ ವರ್ಕ್ ಮಾಡೋದಾಗಿರ್ಲಿ ಅಂಡ್ ಅವರ ಪರ್ಸನಾಲಿಟಿ ಆಗಿರ್ಲಿ ಅಂಡ್ ಇನ್ನೊಬ್ರಿಗೋಸ್ಕರ ಅಂದ್ರೆ ಮನಸ್ಸಿನಲ್ಲಿ ಅಷ್ಟೊಂದು ಇದೆಲ್ಲ ಇಟ್ಟುಕೊಳ್ಳಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಲಾಸ್ಟ್ ಟೈಮ್ ರಾಶಿಕನಿಗೆ ಒಂದು ಗಿಫ್ಟ್ ಕೊಟ್ಟದ್ದು ನೋಡಿರ್ಬೋದು. ಎಂತಂತ ಹೇಳಿದ್ರೆ ನನ್ನ ತಂಗಿ ತರ ಅನ್ನಿಸ್ತಾರೆ ಅವರು. ಅವರ ಮನಸ್ಸಲ್ಲಿ ಯಾವುದೇ ರೀತಿ ಒಂದು ನಫ್ರತ್ ಇಲ್ಲ ಅಂತ ಹೇಳಿ, ಅಂದ್ರೆ ಅಷ್ಟೊಂದು ದ್ವೇಷ ಆದಿದು ಅಂತ ಇಲ್ಲ. ನಾವು ಎಷ್ಟು ಬೇಕಿದ್ರು ಗಲಾಟೆ ಮಾಡಿಕೊಳ್ತೇವೆ. ಸೊ ಅದು ಮನಸ್ಸುಂಟಲ್ಲ, ತುಂಬಾ ಒಳ್ಳೆ ಮನಸ್ಸು ಅಂತ ನಂಗೆ ಅನಿಸ್ತು. ಅಂಡ್ ಅವರು ಬೇರೆಯವ್ರ ಹತ್ರ ಇರುವ ರೀತಿ ಆಗಿರ್ಲಿ ತುಂಬಾ ಚೆನ್ನಾಗಿರ್ತಾರೆ ಅಂಡ್ ಯಾರ ಜೊತೆ ಅಷ್ಟೊಂದು ಕಿರಿಕಿರಿ ಅಂತ ಮಾಡಿಕೊಳ್ಳಿಲ್ಲ. ಸೊ ಇದಿಷ್ಟು ಈ ಸರ್ತಿದು ಕಂಟೆಸ್ಟೆಂಟ್ ನ ವಿಷಯ. ಅಂಡ್ ಈ ಸರ್ತಿದು ಬಿಗ್ ಬಾಸ್ ಉಂಟಲ್ಲ, ನನಗೆ ಅಷ್ಟು ಇಷ್ಟ ಆಗಿಲ್ಲ ಆಯ್ತಾ. ಅಂಡ್ ಅಷ್ಟೊಂದು ಫನ್ ಅಂತ ಎಲ್ಲಿ ಸಹ ಅನ್ನಿಸ್ಲಿಲ್ಲ. ಕೆಲವು ಫನ್ಗಳು ತುಂಬಾ ಪರ್ಸ್ನಲ್ ಆಗಿ ಹೋದದ್ದುಂಟು. ಸೊ ಫನ್ ಯಾವಾಗ ಪರ್ಸ್ನಲ್ ಆಗಿ ಹೋದಾಗ ಅಷ್ಟು ನನಗೆ ಹಿಡಿಸುವುದಿಲ್ಲ. ಸೊ ತುಂಬಾ ಅಷ್ಟೆಲ್ಲ ಇಷ್ಟ ಆಗಲಿಲ್ಲ ಈ ಸರ್ತಿ ಬಿಗ್ ಬಾಸ್. ಅಂಡ್ ನನ್ನ ಫೇವ್ರೆಟ್ ಸೀಸನ್ ಅದು 7th ಸೀಸನ್. ಶೈನ್ ಶೆಟ್ಟಿ, ಕುರಿ ಪ್ರತಾಪ್ ಎಲ್ಲ ಇದ್ರಲ್ಲ. ಸೊ ತುಂಬಾ ತುಂಬಾ ನಕ್ಕಿದ್ದೇನೆ ಅಂಡ್ ಅದು ತುಂಬಾ ಫೇವ್ರೆಟ್ ಸೀಸನ್. ಅಂಡ್ ಇನ್ನೊಂದು ಸೀಸನ್ ಬಂದು ನಮ್ಮ ಈ ಮಂಜು ಪಾವಗಡ ಇದ್ರಲ್ಲ, ಆ ಸೀಸನ್, ಶುಭ ಪೂಂಜಾ ಅವರೆಲ್ಲದು ತುಂಬಾ ಚೆನ್ನಾಗಿತ್ತು ಆ ಸೀಸನ್ ಕೂಡ. ಅಂಡ್ ರೂಪೇಶ್ ಶೆಟ್ಟಿ ಅವರು ಇದ್ದಂತ ಸೀಸನ್ ಕೂಡ ಚೆನ್ನಾಗಿತ್ತು. ಈ 3 ಸೀಸನ್ ಬಿಟ್ರೆ ಅಂಡ್ ಪ್ರತಾಪ್ ಅವರು ಇದ್ದಂತ ಸೀಸನ್ ಅಂಡ್ ಫಸ್ಟ್ ಸೀಸನ್ ಕೂಡ ಚೆನ್ನಾಗಿತ್ತು. ಅಂಡ್ ನನ್ನ ಫೇವ್ರೆಟ್ ಸೀಸನ್ ಬಂದು 7th ಸೀಸನ್. ಅಂಡ್ ನಂದು ಇಷ್ಟ ಇಲ್ದಿರೋ ಸೀಸನ್ ಅಂತ ಹೇಳಿದ್ರೆ ಅದು ಇದೇ ಆಗ್ತದೆ ಅನ್ಕೋತೀನಿ. ತುಂಬಾ ಗಲಾಟೆ ಅದು ಇದು ಹೇಳ್ಕೊಳ್ಳೋದೇ ಇತ್ತು. ಅಂಡ್ ಸ್ಯಾಟರ್ಡೇ ಆಗಿರ್ಬೋದು, ಸಂಡೇ ಆಗಿರ್ಬೋದು, ಸಂಡೇ ಕೂಡ ಅಷ್ಟೊಂದು ಕಾಮಿಡಿ ಅಂತ ಏನು ಅನ್ನಿಸ್ತಿರಲಿಲ್ಲ ಅಂಡ್ ಫನ್ ಏನು ಇರಲಿಲ್ಲ. ಮನೆ ಫನ್ ಇಲ್ಲ, ಫುಲ್ ಎಲ್ಲ ಕೋಪದಲ್ಲಿ ಗಲಾಟೆ ಮಾಡುವವರೇ ಆಗಿದ್ರು. ಫುಲ್ ಗಲಾಟೆ 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 ಗಲಾಟೆ, ಬೊಬ್ಬೆ ಕೇಳಿಕೊಂಡು ಕೇಳಿ 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 ಸಾಕಾಗಿ ಹೋಗಿದೆ ಈ ಸರ್ತಿ ಗಲಾಟೆ ಬಿಗ್ ಬಾಸ್. ಸೊ ನೆಕ್ಸ್ಟ್ ಸರ್ತಿ ಕಂಟೆಸ್ಟೆಂಟ್ಸ್ ಅನ್ನು ಕರೆಯುವಾಗ ಸ್ವಲ್ಪ ಕಾಮಿಡಿ ಮಾಡುವವರನ್ನು ಕರೀರಿ ಮಾರೆ, ಸ್ವಲ್ಪ ನಗಾಡುವ. ಇದಿಷ್ಟು ಇವತ್ತಿನ ವ್ಲಾಗ್. ಇನ್ನೊಂದು ವ್ಲಾಗ್ ಜೊತೆ ನೆಕ್ಸ್ಟ್ ಟೈಮ್ ಸಿಗುವ ಅಂತ ಹೇಳ್ತಾ ಸೈನಿಂಗ್ ಆಫ್, ತೇಜಸ್ ಕೃಷ್ಣ.